ಹೂವಿನಡಗಲಿ ಪಟ್ಟಣದಲ್ಲಿ ತಾಲೂಕಾ ಬಣಜಿಗರ ಕ್ಷೇಮಾಭಿವೃದ್ಧಿ ಸಂಘದ ಮಹಿಳಾ ಘಟಕದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದಂತಹ ಶಿಕ್ಷಕಿ ವಿದ್ಯಾ ಮಲ್ಲಿಕಾರ್ಜುನ್ ಅವರು ಮಹಿಳೆಯರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸಬಲರಾಗಬೇಕು ಎನ್ನುವಂತಹ ಮಾತನ್ನು ಹೇಳಿದರು. ಮೊಬೈಲ್ ಪಿಡುಗಿನಿಂದ ಮಕ್ಕಳನ್ನು ದೂರ ಇಡಬೇಕು. ಮೊಬೈಲ್ ಇವತ್ತೊಂದು ಸಮಾಜಕ್ಕೆ ಪಿಡುಗಾಗಿ ಪರಿಣಮಿಸಿದೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಅರ್ಥಪೂರ್ಣವಾದಂತಹ ಮಾತನ್ನು ಹೇಳಿದರು. ಬನ್ನಿ ಕಾರ್ಯಕ್ರಮದ ಎಲ್ಲ ದೃಶ್ಯಾವಳಿಗಳನ್ನು ನೋಡೋಣ. पीछे नहीं हटेंगे, अब अपने कदम भारत के हर बेटी को बढ़ा के रहेंगे। ಮಲ್ಲಿಗೆನಾಡು ಹೂವಿನಹಡಗಲಿ ಪಟ್ಟಣದ ಬಸವಪ್ರಭು ನಗರದಲ್ಲಿ ತಾಲೂಕು ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ಮಹಿಳಾ ಘಟಕವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡುವುದರ ಮೂಲಕ ವಿಶ್ವ ಮಹಿಳಾ ದಿನಾಚರಣೆಯನ್ನು ತುಂಬ ಅರ್ಥಪೂರ್ಣವಾಗಿ ಶನಿವಾರದಂದು ಆಚರಿಸಿದರು. ಈ ಒಂದು ಸಂದರ್ಭದಲ್ಲಿ ಸವಿತಾ ಕುಮಾರಿ ನಿರ್ದೇಶನದ ಶಿಕ್ಷಣದ ಮಹತ್ವ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಕಥೆ ಬಿಂಬಿಸುವ ನೃತ್ಯ ರೂಪಕ ಅತ್ಯಂತ ಸುಂದರವಾಗಿ ಮೂಡಿಬಂದು ನೆರೆದಿದ್ದ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ತಾಲೂಕು ಬಣಜಿಗ ಮಹಿಳಾ ಘಟಕದ ಅಧ್ಯಕ್ಷರಾದ ಸಿಂಗಟೂಲೂರು ಶೆಟ್ಟರ ರಾಜೇಶ್ವರಿಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಹಿಳೆಯರು ಸಮಾಜದಲ್ಲಿ ಸಬಲರಾಗಬೇಕು, ಒಳ್ಳೆಯ ಸ್ಥಾನಮಾನ ಗಳಿಸಬೇಕು ಎಂದರು. ವಿದ್ಯಾ ಮಲ್ಲಿಕಾರ್ಜುನ್ ರವರು ಮಹಿಳೆಯರು ಸ್ವಾವಲಂಬನೆ ಸಾಧಿಸಿ ಆರ್ಥಿಕವಾಗಿ ಸಬಲರಾದರೆ ಮಾತ್ರ ಸಮಾಜದಲ್ಲಿ ಅಭಿವೃದ್ಧಿ ಸಾಧ್ಯ. ಇಂದಿನ ಪೀಳಿಗೆಗೆ ಉತ್ತಮ ಮೌಲ್ಯಗಳನ್ನು ಕಲಿಸಬೇಕು, ಮೊಬೈಲ್ ಗೀಳಿನಿಂದ ಮಕ್ಕಳನ್ನು ದೂರವಿರಿಸಬೇಕು ಎಂದು ಕಿವಿಮಾತನ್ನು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ಶಿಕ್ಷಕಿ ಜಯಶ್ರೀ ಚಟ್ರಿಕಿ ಅವರು ಮಾತನಾಡಿ, ಇಂದಿನ ದಿನಮಾನಗಳಲ್ಲಿ ನಮ್ಮ ಉಳಿವಿಗಾಗಿ ಸಂಘಟನೆ ಅವಶ್ಯಕ. ಪ್ರತಿಯೊಂದು ರಂಗದಲ್ಲಿ ಮಹಿಳೆಗೆ ಸಮಾನತೆ ದೊರಕಿದರೆ ಪ್ರಗತಿಗೆ ವೇಗ ಹೆಚ್ಚುತ್ತದೆ. ಆದ್ದರಿಂದ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನ ಅವಕಾಶ ದೊರೆಯುವಂತಾಗಬೇಕು. ಜೊತೆಗೆ ಸಾಧನೆ ಮಾಡಿದ ಎಲ್ಲ ಸಮಾಜದ ಮಹಿಳೆಯರನ್ನು ಸನ್ಮಾನಿಸಿ ಗೌರವಿಸಬೇಕು. ಅಂದಾಗ ಇಂತಹ ಕಾರ್ಯಕ್ರಮಗಳಿಗೆ ಅರ್ಥ ಬರುತ್ತದೆ ಎಂದು ಹೇಳಿದರು. ಇತ್ತೀಚೆಗೆ ಗಗನಯಾತ್ರೆ ಯಶಸ್ವಿಯಾಗಿ ಪೂರೈಸಿ ಜಾಗತಿಕ ಸಾಧನೆ ಮಾಡಿದ ಸುನೀತಾ ವಿಲಿಯಮ್ಸ್ ಸ್ತ್ರೀ ಕುಲಕ್ಕೆ ಸ್ಫೂರ್ತಿ ಮತ್ತು ಪ್ರೇರಣೆಯಾಗಿದ್ದಾರೆ. ಪ್ರತಿ ಸ್ತ್ರೀಯು ಅವರ ಛಲ, ಗುರಿ, ಸಾಧನೆ, ಧೈರ್ಯವನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಶ್ರೀಮತಿ ಜಯಶ್ರೀ ಚಟ್ರಿಕಿಯವರು ಹೇಳಿದರು.
ಇದೇ ಸಂದರ್ಭದಲ್ಲಿ ಶಿಕ್ಷಕಿ ಜಯಶ್ರೀ ಚಟುರ್ಕಿ ಅವರು, ವಿದ್ಯಾ ಮಲ್ಲಿಕಾರ್ಜುನ್, ಬಿಕೆ ವಿಜಯಲಕ್ಷ್ಮಿ ಅವರನ್ನು ಸನ್ಮಾನಿಸಲಾಯಿತು. ಎಸ್ಎಸ್ ಪೂರ್ಣಿಮಾ, ಸುಮಂಗಲ ಕೆ, ಶೈಲಜಾ ಶ್ರೀ, ಸವಿತಾ ಕೆ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದರು. ಒಟ್ಟಾರೆಯಾಗಿ ಈ ರೀತಿಯ ಚಟುವಟಿಕೆಗಳು ಕೇವಲ ಒಂದು ದಿನದ ಕಾರ್ಯಕ್ರಮ ಆಚರಣೆಗೆ ಸೀಮಿತವಾಗದೆ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾಗಿ ಅಭಿವೃದ್ಧಿಯ ಮುಖ್ಯ ವಾಹಿನಿಯ ಭಾಗವಾಗಿ ಮಹಿಳೆಯ ಗುರುತಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಈ ರೀತಿಯ ಆಚರಣೆಗೆ ಮಹತ್ವ ಬರುತ್ತದೆ. ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು. ಆಚರಣೆ ಮಾಡಬೇಕು ಅನ್ನೋದಾಯ್ತು ಅಂತಂದ್ರೆ, ಸೊ ಇದನ್ನ ಪ್ರತಿಯೊಬ್ಬ ಅಂದ್ರೆ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮಹಿಳೆಯರಿಗೆ ಅವರದೇ ಆಗಿರ್ತಕ್ಕಂತಹ ಸ್ಥಾನಮಾನಗಳು ಮತ್ತೆ ಅವರಲ್ಲಿ ಇರ್ತಕ್ಕಂತಹ ಸೌಲಭ್ಯಗಳನ್ನ ಇದನ್ನ ಪರಿಚಯ ಮಾಡ್ಕೊಳ್ಬೇಕು. ಆ ಉದ್ದೇಶದಿಂದ ಈ ಒಂದು ಮಹಿಳಾ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಕಟ್ಟಕಡೆಯಾಗಿ ಇನ್ನೊಂದು ಏನಪ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಕೇಂದ್ರ ಸರ್ಕಾರದಲ್ಲಿ ನಮಗೆ ನಮ್ಮದೇ ಆದಂತಹ ಮಹಿಳೆಯರಿಗೋಸ್ಕರ 50% ಅಷ್ಟು ರಿಸರ್ವೇಶನ್ ಅನ್ನು ಮಹಿಳೆಯರಿಗೆ ಬರಬೇಕು ಅಂತ ಹೇಳಿ ಒಂದು ಅಂಗೀಕಾರವನ್ನು ಪಾಸ್ ಮಾಡಿದ್ದಾರೆ. ಅದು ಆದಷ್ಟು ಬೇಗ ನಮಗೆಲ್ಲ ತಲುಪಲಿ ಅಂತ ಹೇಳಿ ಆ ಅಂಗೀಕಾರ ನಮಗೆಲ್ಲ ಕೈ ಸಿಗಲಿ, ಕೈ ಎಟಗಲಿ ಅಂತ ಹೇಳ್ತಾ ನನ್ನ ಇಷ್ಟು ಭಾಷಣವನ್ನು ಮಾಡ್ತಕ್ಕಂಥ ನಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೊಂದು ಅತಿ ಮುಖ್ಯವಾಗಿ ಮೊಬೈಲ್ ಇವತ್ತಿನ ಒಂದು ಅತಿ ಜಾಗತಿಕ ಪಿಡುಗು ಅಂತ ಹೇಳ್ಬೋದು ಮೊಬೈಲ್ ಅಂತಕ್ಕಂಥದ್ದು. ನಾವು ಪ್ರತಿಯೊಂದು ಹೆಣ್ಣು ನಾವು ಮನೆಯಲ್ಲಿದ್ದೀವಿ ಅಂದರೆ ನಾವು ಮಾಡಲಾರ್ದಂತಹ ಕೆಲಸಗಳು ಯಾವುದೂ ಇಲ್ಲ. ಒಂದು ಮನೆಯಲ್ಲಿ ಒಂದು ಇಲ್ಲ, ಒಂದು ಹೆಣ್ಣು ಇಲ್ಲ ಅಂತಂದರೆ ಆ ಮನೆ ಹೆಂಗಿರುತ್ತಪ್ಪ ಅಂತಂದರೆ ದಟ್ಟ ದರಿದ್ರವಾಗಿರುತ್ತೆ, ಹೌದಲ್ವಾ? ಹಾಗಾಗಿ ಈ ಮೊಬೈಲ್ ಅಂತಕ್ಕಂತಹ ಪಿಡುಗನ್ನ ನಾವೇನು ಮಾಡಬೇಕು, ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ಅದನ್ನು ಓಡಿಸ್ಬಿಟ್ಟು ಆ ಮಕ್ಕಳಿಗೆ ಅಂದರೆ ಮುಂದೆ ಬರ್ತಕ್ಕಂತಹ ಪ್ರಜೆಗಳೇನಿದ್ದಾರೋ ಸಣ್ಣ ಸಣ್ಣ ಮಕ್ಕಳು, ನಾಳೆ ದೊಡ್ಡ ಪ್ರಜೆಗಳು, ಅವರನ್ನು ನಾವೇನು ಮಾಡಬೇಕು, ಅತ್ಯಂತ ಸನ್ಮಾರ್ಗದಲ್ಲಿ ಒಳ್ಳೆ ಹಿತ ನುಡಿಗಳನ್ನು ಹೇಳ್ಕೊಡ್ತಾ ಮೊಬೈಲ್ ಪಿಡುಗನ್ನ ಹೋಗ್ಲಾಡಿಸಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸಾವಿರಾರು ಅನುಭವಗಳು ಮುಖದ ಮರೆಯಲ್ಲಿ ಕುಳಿತು ಒಮ್ಮೆ ನೋಯಿಸಿ ಮತ್ತೊಮ್ಮೆ ನಗಿಸಿ ಅರಸಿ ಹೋದ ಕ್ಷಣಗಳು ದುಂಬಾಲು ಬಿದ್ದ ಮೋಡಗಟ್ಟಿದ ಕಳೆಯಲ್ಲಿ ಅವಮಾನವ ಅನುಭವದ ಸಮಯ ದುಃಖ ಜೀರ್ಣಿಸಿಕೊಂಡ ಪರಿ ಬಳಲಿ ಬೆಂಡಾಗಿ ಸಂಸಾರದಲ್ಲಿ ಸಿಲುಕಿ ಒಂದು ಮೊಗದೊಂದು ಇನ್ನೊಂದು ತಾಕಲಾಟ ಬೀಗಲಾಟಗಳ ಬದಿಗೊತ್ತಿ ಸುಂದರ ಬದುಕಿನ ನಿರ್ಮಾಣದೊಂದಿಗೆ ಮತ್ತೆ ಸಮಸ್ಯೆಗಳ ಆಗರ ಹಲವಾರು ನೋವುಗಳನ್ನು ನುಗ್ಗಿ ಹೃದಯದ ನೋವು ಇಂಚಾಗಿ ಬದುಕಿನ ಅನುಭವಗಳ ಮೆಲುಗು ಕಿವಿಗಳು ನಿಶಬ್ದವಾಗಿ ದೇಹದೊಳಗಿನ ನರನಾಡಿಗಳು ಸ್ವಾಧೀನ ಇಲ್ಲದಾಗ ಮುಖದ ಮೇಲಿನ ಅನುಭವದ ಸಾಲುಗಳು ಅಂತ ಹೇಳ್ತಾ ಶ್ರೀಮತಿ ವುಮೆನ್ಸ್ ಡೇ ಬಗ್ಗೆ, ಮಹಿಳಾ ದಿನಾಚರಣೆ ಬಗ್ಗೆ ಶ್ರೀಮತಿ ವಿದ್ಯಾ ಅವರು ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಸನ್ಮಾನವನ್ನ ಅಧ್ಯಕ್ಷರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಗೌರವ ಅಧ್ಯಕ್ಷರು ಸವಿತಾ ಅಂಗಡಿಯವರು ಶ್ರೀಮತಿ, ಇವರು ಶ್ರೀಮತಿ NS ವಿದ್ಯಾ ಮಲ್ಲಿಕಾರ್ಜುನ್ ಇವರಿಗೆ ಗೌರವ ಸನ್ಮಾನ